ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶೂನಲ್ಲಿ ಈ ಕಡೆ ಸತ್ಯ ಒಬ್ಬನೇ ಕೂಡ ಗಾರ್ಡನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಬರ್ತಾರೆ. ಯಾಕೆ ಸತ್ಯನ ಯಾರ ಹತ್ರ ಮಾತಾಡ್ತಿದ್ದೆ, ಯಾರೋ ಸಾಕ್ಷಿ ಅಂತೇಳಿ ಮಾತಾಡ್ತಿದ್ದೆ, ಯಾರದು ಅಂತ ಕೇಳ್ತಿರ್ಬೇಕಾದ್ರೆ ಈ ಯಾರು ಅಲ್ಲ ಅವರೊಂದು ಕ್ಲೈಂಟು ಅಂತೇಳಿ ಹೇಳ್ತಿರ್ತಾರೆ. ಅಲ್ಲ ಈ ಸೆಕ್ಷನ್ ಆ ಸೆಕ್ಷನ್ ಒಂದೇ ಆಗಿರ್ಬೋದಾ ಅಂತೇಳಿ ಅಜಿತ್ ಕೇಳ್ತಿರ್ಬೇಕಾದ್ರೆ ಇಲ್ಲ ನೀನು ಆ ಥರ ಎಲ್ಲ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡ, ಅವ್ರು ಬೇರೆ ಇವ್ರು ಬೇರೆ ಅಂತೇಳಿ ಹೇಳ್ತಾ ಇರ್ತಾರೆ. ಆಗಿದ್ಮೇಲಿಂದ ಈ ಸಾಕ್ಷಿ ಯಾರು ಅನ್ನೋದು ನಮಗೇನು ಹೇಳೇ ಇಲ್ಲ, ನೀನು ಆ ಸಾಕ್ಷಿ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ ಕೇಳ್ತಾ ಇರ್ತಾನೆ ಅವನಿಗೆ ಕೂಡ ಅಜಿತ್ ಕೂಡ. ಇಲ್ಲ ಸಾಕ್ಷಿ ಅವಳೊಬ್ಳು ನನಗೆ ಕ್ಲೈಂಟ್ ಆಗಿದ್ದಾಳೆ, ಅವಳು ಕೂಡ ಒಂದೇನೋ ಡಿಸೈನರ್ ಸ್ಟುಡಿಯೋ ಇಟ್ಕೊಂಡಿದ್ದಾಳೆ ಅಷ್ಟೇ. ಅವಳಿಗೆ ತಾಯಿ ಇದ್ದಾರೆ, ತಂದೆ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಈ ಕಡೆ ಅಂತೇಳಿ ಹೇಳ್ತಿದ್ದೆ. ಆ ಸಾಕ್ಷಿ ಬೇರೆ ಈ ಸಾಕ್ಷಿ ಬೇರೆ ಆಯಿತಾ ಅಂತ ಹೇಳಿ ಹೇಳ್ತಿರ್ತಾನೆ ಈ ಕಡೆ ಇವನು ಸತ್ಯನೂ ಕೂಡ ಅಜಿತ್ಗೆ. ಆಗಲ್ಲ ಸತ್ಯಣ್ಣ, ನನಗೆ ಯಾರು ನೀನು ಹೇಳ್ದೆ ಅಂತ ನಿನ್ನ ಮೇಲೆ ಡೌಟ್ ಬರ್ತಿಲ್ಲ, ಅದೇ ನೀನು ಯಾರು ಸಾಕ್ಷಿನಂದ್ರೆ ಯಾವ ಹುಡುಗಿ ಹತ್ರ ನೀನು ಮಾತಾಡ್ತಾ ಇಲ್ಲ, ಸಡನ್ನಾಗಿ ನಿನ್ನ ಥರ ಮಾತಾಡೋಕ್ಕೆ ನಿಂತ್ಕೊಂಡಿದ್ಯಲ್ಲ ಅದಕ್ಕೆ ನನಗೆ ಡೌಟ್ ಬಂತು. ಅದು ಅಲ್ಲದೆ ನಾನು ರೂಮಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನೀನು ಸಡನ್ನಾಗಿ ಫೇಸ್ ಚೇಂಜ್ ಮಾಡ್ಕೊಬಿಟ್ಟೆ, ಸೊ ಅದಕ್ಕೆ ನನಗೆ ಕೇಳೋದಕ್ಕೆ ಅಂತೇಳಿ ಬಂದೆ ಅಷ್ಟೇ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಾ ಇರ್ತಾನೆ. ಇಲ್ಲ ಆ ಸಾಕ್ಷಿ ಬೇರೆ ಈ ಸಾಕ್ಷಿ ಬೇರೆ, ಅವಳಿಗೂ ಇದಕ್ಕೂ ಯಾವುದೂ ಸಂಬಂಧ ಏನಿಲ್ಲ ಅಂತ ಹೇಳಿ ಈ ಕಡೆ ಸತ್ಯ ಕೂಡ ಹೇಳ್ತಾ ಇರ್ತಾನೆ. ಇಲ್ಲ ನೀನು ತಪ್ಪು ತಿಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ, ಯಾಕಂದರೆ ನೀನು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಎಲ್ಲರ ಮೇಲೂ ಡೌಟ್ ಬರೋದು ಸಹಜ ಸಾಮಾನ್ಯ. ಅದರಲ್ಲಿ ಏನೋ ನನಗೇನು ಆ ಥರ ಬೇಜಾರಿಲ್ಲ, ನಿನ್ನ ಡ್ಯೂಟಿ ನೀನು ಮಾಡ್ತಿದ್ಯಾ ಅಷ್ಟೇ, ನಾನು ಯಾಕೆ ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯ ಕೂಡ ಹೇಳ್ತಾ ಇರ್ತಾರೆ. ಆದ್ಮೇಲೆ ನೀನು ಸಾಕ್ಷಿ ಬಗ್ಗೆ ಎಲ್ಲ ಡೌಟ್ ತೊಗೊಳೋದಕ್ಕೆ ಹೋಗ್ಬಿಟ್ಟೆ, ಪಾಪ ಅವಳು ಒಳ್ಳೆ ಹುಡುಗಿ, ಅವಳು ಆ ಥರ ಅಲ್ಲ ಅಂತೇಳಿ ಹೇಳ್ತಿರ್ತಾರೆ. ನಾನೇನು ಯಾರ ಹತ್ರನೂ ಆ ಥರ ಹೇಳಿಲ್ಲ ಅಂತೇಳಿ ಹೇಳ್ತಿದ್ದೆ. ಅಲ್ಲ ಅಷ್ಟೊಂದು ಕಾನ್ಫಿಡೆಂಟಲ್ ವಿಷಯನ ನನಗೆ ಯಾಕೆ ಬೇರೆಯವ್ರಿಗೆ ಹತ್ರ ಹೋಗಲಿ, ಅದು ಕ್ಲೈಂಟ್ ಹತ್ರ ಹೇಗೆ ಹೇಳೋದಕ್ಕಾಗುತ್ತೆ ಅಂತ ಸತ್ಯ ಹೇಳ್ತಿರ್ಬೇಕಾದ್ರೆ ಹೌದು ಸಾಹೇಬ್ರೆ, ಯಾಕಂದರೆ ಈ ಸಾಕ್ಷಿ ಬೇರೆ ಆ ಸಾಕ್ಷಿ ಬೇರೆ, ಇವಾಗ ರೌಡಿ ಸಾಕ್ಷಿ ಇರೋದು ರಾಣಾ ಅವರು ಅಪ್ಪ ಇದ್ದಾರೆ, ಆದರೆ ಇವ್ರು ಹೇಳ್ತಾರೆ ಸಾಕ್ಷಿ ಬಂದ್ಬಿಟ್ಟು ಅವರಿಗೆ ಅಪ್ಪ ಇಲ್ಲ ತಾಯಿ ಇದ್ದಾರೆ, ಅದು ಹೌಸ್ ವೈಫ್ ಅಂತ ಹೇಳ್ತಾರೆ. ಅದನ್ನು ಹೇಗೆ ನಂಬೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅಜಿತ್ ಕೂಡ ಸ್ವಲ್ಪ ಹೊತ್ತು ಯೋಚನೆ ಮಾಡಿಬಿಟ್ಟು ಅದನ್ನು ಕೂಡ ಈಗ ಸತ್ಯಂಗೆ ಹೇಳ್ತಾ ಇರ್ತಾನೆ. ಹೌದು ನಾನು ತಪ್ಪು ತಿಳ್ಕೊಳ್ಳೋದಲ್ಲಿ ನಂದು ತಪ್ಪಿದೆ, ಹೌದು ಒಪ್ಕೊತೀನಿ, ಬಟ್ ನಾನು ಡೌಟ್ ಬರ್ತಿರೋದಲ್ಲಿ ಯಾಕೆ ಅಂದರೆ ಸ್ವಲ್ಪ ಯೋಚನೆ ಮಾಡಿಸುತ್ತೆ. ನಾನು ಬೇಕು ಅಂತ ನಾನು ಇದನ್ನು ಕ್ವಶನ್ಸ್ ಕೇಳಿಲ್ಲ, ಅಕಸ್ಮಾತ್ ನೀನು ಏನಾದರೂ ಅಂದ್ಕೊಂಡ್ರೆ ಸಾರಿ ಆಯಿತಾ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ. ಹಂಗಿದ್ಮೇಲಿಂದ ನಾನು ರಾಣನ ಅರೆಸ್ಟ್ ಮಾಡೋಕ್ಕೆ ಹೋಗ್ತೀನಿ ಅಂತ ಯಾರು ಹೋಗೋ ಅವನಿಗೆ ಹೇಳಿದ್ದು ಅಂತ ಹೇಳ್ಬಿಟ್ಟು ಮತ್ತೆ ಅಜಿತ್ ಕೂಡ ಕ್ವಶನ್ ಮಾಡ್ಕೊ ಅವನಿಗೂ ಸ್ವಲ್ಪ ಯೋಚನೆ ಆಗ್ತಿರುತ್ತೆ. ಈ ಕಡೆ ಸಾಕ್ಷಿ ಕೂಡ ದೇವಿ ಅನಿಗೆ ಫೋನ್ ಮಾಡ್ತಾ ಇರ್ತಾಳೆ. ಹಾಯ್, ಹೇಗಿದ್ದಾರೆ ನಿಮ್ಮ ಅಜಯ್ ಸಾಹೇಬರು, ಹೇಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಖುಷಿಯಾಗಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕ್ಷಿ ಕೂಡ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ದೇವಿ ಅನಿಗೆ ಕಾಲ್ ಮಾಡಿದಾಗ ದೇವಿ ಅನಿನೂ ಕೂಡ ನನಗಂತೂ ತುಂಬ ಖುಷಿ ಆಗ್ತಿದೆ ಅವ್ನು ಟ್ರಾನ್ಸ್ಫರ್ ಆಗಿ ಹೋಗ್ತಿರೋದಕ್ಕೆ ಅಂತ ಹೇಳಿ ಹೇಳ್ತಿದ್ದಾರೆ. ಯಾಕಂದರೆ ನಮ್ಮ ಬಿಸ್ನೆಸ್ಗೆ ಎಲ್ಲರೂ ಅಡ್ಡವಾಗಿ ನಿಂತಿದ್ದು ಅವನಿಗೆ ಆರಾಮಾಗಿ ನಾವು ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಈ ಕಡೆ ದೇವಿ ಅನಿಗೆ ಕೂಡ ತುಂಬ ಖುಷಿ ಪಡ್ತಾ ಇರ್ತಾರೆ. ಯಾವಾಗ ದೇವಿಯನ್ನು ಕೂಡ ಹೇಳ್ತಾಳೆ, ಯಾವಾಗ ಅಜಿತ್ ಕೂಡ ಈ ಕಡೆ ಸತ್ಯನ ಮೇಲೆ ಡೌಟ್ ಪಟ್ಟನ ಆವಾಗ ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ರಾಣಾಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು ಸತ್ಯನೇ ಅಂತೇಳಿ ಅವಳು ಅಂದ್ಕೊಂಡಿದ್ದಾರೆ. ಅದಕ್ಕೆ ರಾಣಾಗೂ ಈ ಕಡೆ ಸತ್ಯಂಗೂ ಮತ್ತು ಅಜಿತ್ಗೂ ತುಂಬ ಜಗಳ ಆಗ್ತಿತ್ತು ಅಂತ ಹೇಳಿ ಈ ಕಡೆ ಅಶ್ವಿನಿ ಕೂಡ ಹೇಳ್ತಾ ಇರ್ತಾಳೆ. ಅದಕ್ಕೆ ದೇವಿಯಾನಿ ಕೂಡ ಹೇಳ್ತಿರ್ತಾಳೆ, ಇವರಿಬ್ಬರು ಜಗಳ ಆಡ್ತಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಯಾವಾಗ ನೋಡಿದ್ರು ಅವನು ಜಿಂಟೆ ಥರ ಅವನ ಜೊತೆ ಅಂದ್ಕೊಂಡೇ ಇರ್ತಿದ್ದ, ಯಾವಾಗ ನೋಡಿದ್ರು ಒಂದು ಫ್ರೆಂಡ್ಶಿಪ್ ಥರ ಸ್ಟೇಷನಲ್ಲೂ ಅವನೇ ಇರ್ತಿದ್ದ, ಮನೇಲೂ ಅವನೇ ಬರ್ತಿದ್ದ. ನನಗೆ ಏನು ಮಾಡೋದಕ್ಕೂ ಆಗ್ತಿಲ್ಲ. ಜೊತೆಲಿ ಬೇರೆ ಆ ಭೂಮಿನ ಜೊತೆನೂ ಅವನ ಜೊತೆ ಇದ್ಬಿಟ್ಟು ಅಣ್ಣ ಅಂದ್ಕೊಂಡು ಯಾವಾಗ ನೋಡಿದ್ರು ಅವ್ನು ಇಲ್ಲೇ ಇರ್ತಿದ್ದ. ಸೊ ಅವ್ರು 3 ಜನ ಒಂದು ಗ್ರೂಪ್ ಆಗಿಬಿಟ್ಟಿದ್ರು. ಹೇಗೆ ನನ್ನ ಬಿಸ್ನೆಸ್ಗೆಲ್ಲ ಅಡ್ಡ ಮಾಡ್ತಿದ್ರು, ಇವ್ರು 3 ಜನನ ಹೇಗೆ ಡಿವೈಡ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಈಗ ಭೂಮಿ ಏನಾದರೂ ದೆಹಲಿಗೆ ಹೋಗ್ತೀನಿ ಅಂತ ಅಂದಾಗ ಭೂಮಿನ ನಾನು ಹೇಗಾದರೂ ಮಾಡಿ ಮನೋರ ಹತ್ರ ಎಲ್ಲ ಹೇಗಾದರೂ ಮಾಡಿ ಅವಳನ್ನ ಇಲ್ಲೇ ಇಡ್ಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ, ಅಜಿತ್ನ ಒಬ್ಬನೇ ಅಲ್ಲಿಗೆ ಕಳಿಸ್ತೀನಿ. ಇನ್ನೇನಿದ್ರು ಇವರಿಬ್ಬರು ಜಗಳ ಆಡ್ಕೊಂಡಿದ್ದಾರೆ ಸತ್ಯನು ಮತ್ತು ಅಜಿತ್, ಅವರಿಬ್ಬರು ಹೇಗಿದ್ರು ದೂರ ಆದಂಗೆ. ಅವ್ರನ್ನ ದೊಡ್ಡಮ್ಮನಿಗೆ ತುಂಬ ಥ್ಯಾಂಕ್ಸ್ ಸಾಕ್ಷಿ ಅಂತ ಹೇಳ್ಬಿಟ್ಟು ದೇವಿ ಅನಿನೂ ಕೂಡ ಹೇಳ್ತಾ ಇರ್ತಾಳೆ. ಅದಕ್ಕೇ ಅಲ್ಲ ನಿಮಗೇನಿಗೆ ಅಡ್ವಾಂಟೇಜು ಅಂತ ಕೇಳ್ತಿರ್ಬೇಕಾದ್ರೆ ಹಾಗಲ್ಲ, ಅಜಿತ್ನಾದರೂ ಒಬ್ಬನೇ ಅಲ್ಲಿ ಹೋದರೆ ಈ ಕಡೆ ನಾನು ಭೂಮಿನ ಹೇಗಾದರೂ ಮಾಡಿ ಹ್ಯಾಂಡಲ್ ಮಾಡಿ ಅವಳನ್ನ ಮನೆ ಬಿಟ್ಟು ಆಚೆ ಕಳಿಸ್ಬಿಡ್ಬೋದು. ಅದಾದಮೇಲಿಂದ ನನ್ನ ಮಗಳು ಹೇಗಿದ್ರು ಇನ್ನೂ 20 ವರ್ಷ, ಅದಾದಮೇಲಿಂದ ಇನ್ನೊಂದು 21 ವರ್ಷ ಅವಳಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಂಗೂ ಹಿಂಗೂ 10 ತಿಂಗಳಿದ್ದ ಅವಳಿಗೆ 21 ವರ್ಷ ಆಗುತ್ತೆ. ಅಷ್ಟರಲ್ಲಿ ಈ ಕಡೆ ಭೂಮಿನ ಮನೆ ಬಿಟ್ಟು ಆಚೆ ಕಳಿಸಿದ ಮೇಲಿಂದ ನಾನು ಅಜಿತ್ ಜೊತೆ ಮಾತಾಡಿ ಅಜಿತ್ನ ಜೊತೆ ನಾನು ಅಂಜುನ ಮದುವೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ದೇವಿಯಾನಿ ಅಂದಾಗ ಈ ಕಡೆ ಅಶ್ವಿನಿಗೆ ತುಂಬ ಕೋಪ ಬರ್ತಿದೆ ಈ ಮದುವೆ ವಿಷಯ ಮಾತಾಡ್ತಾ ಇರಬೇಕಾದ್ರೆ. ಅದಕ್ಕೇ ಈ ಕಡೆ ಸಾಕ್ಷಿ ಕೂಡ ಹೇಳ್ತಿದ್ದೆ, ನನಗೂ ಇದೇನು ಸಂಬಂಧ ಇಲ್ಲ ಸತ್ಯನ ಜೊತೆ, ಸತ್ಯ ಅಂಕಲ್ ಜೊತೆ ನಾನು ಇನ್ಮೇಲೆ ಯಾವ ರಿಲೇಷನ್ಶಿಪ್ ಇಟ್ಕೊಳ್ಳಲ್ಲ, ಜಸ್ಟ್ ಈ ಥರ ಕೆಲಸ ಆಗೋದಕ್ಕೆ ಕಷ್ಟ ಅವನ ಜೊತೆ ಇದ್ದಿದ್ದು ಅಷ್ಟೇ ನಾನು ಅಂತ ಹೇಳ್ಬಿಟ್ಟು ಸಾಕ್ಷಿ ಕೂಡ ಹೇಳ್ತಿದ್ದಾರೆ. ನೀವು ಈ ಥರ ಎಲ್ಲ ಕೆಲಸ ಮಾಡ್ತಿರೋದಕ್ಕೆ ನಮಗೆಲ್ಲ ಒಳ್ಳೇದಾಗ್ತದೆ, ನಮಗೆ ಇನ್ನೇನು ಬಿಸ್ನೆಸ್ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಇನ್ನು ಟ್ರಾನ್ಸ್ಫರ್ ಹೋದ್ಮೇಲಿಂದ ಈಗ ನೆಕ್ಸ್ಟ್ ಬರೋ ಇನ್ಸ್ಪೆಕ್ಟರನ್ನ ನಮ್ಮ ಕಡೆಗೆ ಕರ್ಕೊಬರ್ಬೋದು, ಇನ್ನು ಆರಾಮಾಗಿ ನಾವು ಇರ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ದೇವಿಯಾನಿನೂ ಕೂಡ ಹೇಳ್ತಿರ್ತಾಳೆ. ತುಂಬ ಥ್ಯಾಂಕ್ಸ್, ಇನ್ನು ಮುಂದೆ ಇದೇ ಥರ ನಾವು ಇನ್ನೇ ಏನೋ
ಏನೋ ದೊಡ್ಡ ದೊಡ್ಡ ಪ್ಲ್ಯಾನ್ ಮಾಡಿಬಿಟ್ಟು ನಮ್ಮ ಬಿಸ್ನೆಸ್ನ ನಾವು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತೇಳಿ ದೇವಿಯಾನಿನೂ ಕೂಡ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ಅಜಿತ್ ರೂಮಿಗೆ ಬಂದು ಕುತ್ಕೊಂಡಿರ್ಬೇಕಾದ್ರೆ ಭೂಮಿ ಕೂಡ ಅದೇ ಟೈಮಿಗೆ ಬರ್ತಾಳೆ. ಏನು ಸಾಹೇಬ್ರೆ ಏನಾಗಿದೆ ನಿಮಗೆ, ಏನಕ್ಕೆ ಸತ್ಯಣ್ಣನ ಮೇಲೆ ಅಷ್ಟೊಂದು ಡೌಟ್ ಪಟ್ರಿ ನೀವು ಅಂತೇಳ್ಬಿಟ್ಟು ಕೇಳ್ತಾ ಇರ್ತಾಳೆ. ನಾನು ಅವನ ಮೇಲೆ ಡೌಟ್ ಪಟ್ಟಿದ್ದು ಏನಕ್ಕೆ ಅಂದರೆ ನಾವು 3 ಜನ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಅವ್ನ ಮುಖ ಎಕ್ಸ್ಪ್ರೆಷನ್ ಚೇಂಜ್ ಆಯಿತು. ಅದಕ್ಕೆ ನಾನು ಏನು ಅಂತ ಕೇಳೋಕೋದೆ. ಅದು ಅಲ್ಲದೆ ಅವನ ಸಾಕ್ಷಿ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ದೆ. ಸ್ವಲ್ಪ ನನಗೆ ಅದ್ರ ಮೇಲೆ ಡೌಟ್ ಬಂತು ಅಂತ ಕೇಳಿದೆ. ಅವನಿಗೆ ನಾನು ಬೇಕು ಅಂತ ಕೇಳಿಲ್ಲ. ನನಗೂ ಹರ್ಟ್ ಆಗುತ್ತೆ ಅವನ ಬಗ್ಗೆ ಆ ಥರ ಕೇಳಿ. ಅವ್ನಿಗೆ ಅಷ್ಟು ಫ್ರೆಂಡ್ಶಿಪ್ಪಲ್ಲಿ ಅಷ್ಟು ಕ್ಲೋಸ್ ಇದ್ದೀವಿ ಅಂತ ಅಂದ್ರಿಂದ ಅವನ ಹತ್ರ ಕೇಳೋದಕ್ಕೆ ನನಗೂ ಸ್ವಲ್ಪ ಡೌಟ್ ಆಗುತ್ತೆ. ನನಗೂ ಸ್ವಲ್ಪ ಬೇಜಾರಾಯಿತು ಆ ಥರ ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಾ ಇರ್ತಾರೆ. ನೀವು ಪಟ್ಟಿದ್ದು ಡೌಟು ಅಂತ ನಾನು ನಿಮಗೆ ಹೇಳ್ತಿಲ್ಲ, ಬಟ್ ಕೇಳೋ ರೀತಿ ಕೇಳಬೇಕಿತ್ತು. ನೀವೇ ಹೇಳಿದ್ರಿ ಅನ್ನೋ ಥರ ಕೇಳಿದ್ರಿ. ಪಾಪ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡ್ರೆ ಏನು ಅಂತೇಳ್ಬಿಟ್ಟು ಭೂಮಿ ಕೂಡ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ಅವನೇನು ಬೇಜಾರು ಮಾಡ್ಕೊಂಡು ಅವನ ಹತ್ರ ನಾನು ಮಾತಾಡ್ತೀನಿ, ನಾನು ಸ್ವಲ್ಪ ಸ್ಟೇಷನಿಗೆ ಹೋಗ್ತೀನಿ, ಸ್ವಲ್ಪ ಕೆಲಸ ಇದೆ ನನಗೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಭೂಮಿನೂ ಒಂದು ಸೆಕೆಂಡ್ ಗುರಾಯಿಸ್ಕೊಂಡು ನೋಡ್ತಿರ್ಬೇಕಿದೆ. ಮೀನ್ಸ್ ಅಂದರೆ ನನಗೆ ಗೊತ್ತು ಟ್ರಾನ್ಸ್ಫರ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನನಗೆ ಐಟಮ್ಸ್ ಎಲ್ಲ ನಂದು ಥಿಂಗ್ಸ್ ಎಲ್ಲ ಅಲ್ಲೇ ಇದೆ, ಅದಕ್ಕೆ ನಾನು ತೊಗೊಂಬರೋದಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಸ್ಟೇಷನಿಗೆ ಹೊಟ್ಬೇಕಾದ್ರೆ ಈ ಕಡೆ ಗಾರ್ಡನಲ್ಲಿ ಆ ಸಾಕ್ಷಿಗೆ ಫೋನ್ ಮಾಡ್ಕೊಂಡೇ ನಿಂತಿರ್ತಾನೆ. ಈ ಕಡೆ ಸತ್ಯರು ಕೂಡ ಸಾಕ್ಷಿಗೆ ಫೋನ್ ರಿಸೀವ್ ಮಾಡಿ ನನ್ನಿಂದ ತಪ್ಪಾಗಿದೆ ಗೊತ್ತು, ನಾನು ನಿಮ್ಮ ಮೇಲೆ ಡೌಟ್ ಪಡ್ಬಾರ್ದಿತ್ತು, ಬಟ್ ಏನು ಮಾಡೋದು ಸಿಚುವೇಶನ್ ಆಗಿತ್ತು, ಅದಕ್ಕೋಸ್ಕರ ನಿಮಗೆ ಕಾಲ್ ಮಾಡ್ತಾ ಇದ್ದೀನಿ, ಪ್ಲೀಸ್ ರಿಸೀವ್ ಮಾಡಿ ಅಂತ ಹೇಳ್ಬಿಟ್ಟು ಒಬ್ಬನನ್ನು ಕೂಡ ಗೋಡಾಡ್ಕೊಂಡು ಅವನು ಕೂಡ ಸಾಕ್ಷಿಗೆ ಫೋನ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಿರ್ತಾರೆ. ಆದರೆ ಸಾಕ್ಷಿ ಬೇಕು ಅಂತಲೇ ಈ ಕಡೆ ಸತ್ಯನ ಫೋನು ರಿಸೀವ್ ಮಾಡ್ತಾನೆ ಇರಲ್ಲ. ಸತ್ಯನ ಫೋನು ರಿಸೀವ್ ಮಾಡಬಾರ್ದಂತ ಅವ್ಳು ಫಿಕ್ಸ್ ಆಗಿಬಿಟ್ಟಿದೆ. ನಾನು ಎಷ್ಟು ಒದ್ದಾಡಿದೆ ಅಂತ ಹೇಳಿ ನನಗೆ ಗೊತ್ತು, ಅದೇ ಒದ್ದಾಡ್ತಾ ನೀನು ಆಗಬೇಕು, ನೀನೇ ನನ್ನ ಹಿಂದೆ ಬಂದು ಸಾರಿ ಅಂತ ಕೇಳಲೇಬೇಕು, ಇಷ್ಟು ಬೇಕು ನಾನು ಎಕ್ಸೆಪ್ಟ್ ಮಾಡಿದ್ರೆ ಅದು ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಸಾಕ್ಷಿ ಕೂಡ ಅವ್ನ ಫೋನ್ ರಿಸೀವ್ ಮಾಡಿದೆ. ಅವಳು ಕೂಡ ಆಟ ಆಡಿಸ್ತಾ ಇರ್ತಾಳೆ. ಸಾಕ್ಷಿಯವರೇ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ನನಗೆ ನೈಟೆಲ್ಲ ನಿದ್ದೆ ಬರೋಲ್ಲ, ನನ್ನಿಂದ ತಪ್ಪಾಗಿದೆ, ನಾನು ಯಾವತ್ತೂ ಥರ ತಪ್ಪು ಮಾಡಿಲ್ಲ, ಪ್ಲೀಸ್ ಸಾಕ್ಷಿಯವರೇ ಫೋನ್ ರಿಸೀವ್ ಮಾಡಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ ಇದವನು ನಾನು ಸತ್ಯನ ಹತ್ರ ನಾನು ಮಾತಾಡಿ ಸಾರಿ ಕೇಳ್ತೀನಿ, ಯಾವುದೇ ಕಾರಣಕ್ಕೂ ಅವ್ರು ನನ್ನಿಂದ ಅವರಿಗೆ ಗೊತ್ತು ನಾನು ಅವರಿಂದ ದೂರ ಆಗ್ತೀನಿ, ಮೀನ್ಸ್ ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ದೀನಿ ಅಂತ ಆ ಫೀಲಿಂಗ್ ಅವರಿಗಿದೆ ಅಂತ ನನಗೆ ಅನಿಸ್ತಿದೆ. ಹಂಗಾಗಿ ಅವರು ತುಂಬ ಬೇಜಾರಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗ್ತಿದೆ. ಅದಕ್ಕೆ ನಾನು ಅವ್ರ ಹತ್ರ ಹೋಗಿ ಸಾರಿ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಾ ಇರ್ತಾನೆ. ಭೂಮಿನ ಕೂಡ ಸರಿ ಆಯಿತು ಹಾಗೆ ಮಾಡಿ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಹೇಳ್ತಾ ಇರ್ತಾಳೆ. ಅಯ್ಯೋ ಸಾಕ್ಷಿ ಅವ್ರು ಇನ್ನೂ ಫೋನ್ ರಿಸೀವ್ ಮಾಡ್ತಿಲ್ಲ, ಅವ್ರ ಮನೆ ಏನಾದರೂ ಗೊತ್ತಿದೆ, ನಾನು ಅಲ್ಲಿ ಹೋಗ್ಬಿಟ್ಟು ಸಾರಿ ಕೇಳ್ತಿದ್ದೆ, ಇವ್ರು ಬೇರೆ ಫೋನ್ ರಿಸೀವ್ ಮಾಡ್ತಿಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಈ ಕಡೆ ತಲೆ ಮೇಲೆ ಕೈ ಹೊತ್ಕೊಂಡು ಈ ಕಡೆ ಸತ್ಯ ನಿಂತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಅಜಿತ್ ಕೂಡ ಬರ್ತಾನೆ. ಸತ್ಯನ ಏನು ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳಿದಾಗ ಏನಿಲ್ಲ, ನಂಗೆ ಸ್ವಲ್ಪ ಕೆಲಸ ಇದ್ದು ಅದಕ್ಕೆ ಇಲ್ಲಿ ನಿಂತಿದ್ದೆ ಅಂತ ಹೇಳ್ತಾರೆ. ಸರಿ ನನಗೆ ಗೊತ್ತು ಸತ್ಯನ, ನಾನು ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀನು ತುಂಬ ಬೇಜಾರಲ್ಲಾಗಿದೆ ಅಂತ, ಅದು ಏನು ಮಾಡೋದಕ್ಕಾಗಲ್ಲ, ಡ್ಯೂಟಿ ಆಗಿದೆ ಅಲ್ವಾ, ನಿನಗೂ ಗೊತ್ತಲ್ವ ಪೊಲೀಸ್ ಡ್ಯೂಟಿ ಏನು ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಫ್ರೀ ಇದೆಯಲ್ವಾ ಬಾ ಸ್ಟೇಷನ್ಗೆ ಹೋಗಿ ಬರೋಣ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದಾಗ ಅಯ್ಯೋ ಹೌದಾ ಆ ಥರ ಇಲ್ಲ, ನನಗೆ ಆ ಥರ ಏನೂ ಫ್ರೀ ಇಲ್ಲ, ನಂಗೆ ಸ್ವಲ್ಪ ತಲೆ ನೋವ್ತಿದೆ, ನನಗೆ ಸ್ವಲ್ಪ ಮೈಂಡ್ ಫ್ರೀ ಆಗಬೇಕು, ಸೊ ಅದಕ್ಕೋಸ್ಕರ ನಾನು ಮನೆಗೆ ಹೋಗ್ತೀನಿ, ನೀನು ಆಮೇಲೆ ಸಿಗ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ಸತ್ಯನೂ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಸತ್ಯನೂ ಕೂಡ ಅಲ್ಲಿಂದ ಹೊರಡ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ ಕೂಡ ಸರಿ ಸತ್ಯನೇ ನಿಂತ್ಕೊ ಹೋಗಬೇಡ ಅಂತೇಳಿ ಹೇಳಿದ್ರು ಕೂಡ ಅವ್ನ ಮಾತು ಕೇಳಿದೆ ಅವ್ನ ಮನೆಗೆ ಹೊರಟೋಗ್ತಾನೆ. ಸತ್ಯನಿಗೆ ಸ್ವಲ್ಪ ಬೇಜಾರಾಗ್ಬಿಟ್ಟಿದ್ದೆ, ನಾನು ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ದೀನಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಸಂಗೀತ ಕೂಡ ಇದ್ದವಳು. ಅವನಿಗೆ ಅಲ್ಲ ಕಣೋ ನಮಗೂ ಕೂಡ ತುಂಬ ಬೇಜಾರಾಗ್ತಿದೆ. ಆದರೆ ನಿನ್ಗೆ ಯಾರು ದೊಡ್ಡವ್ರು ಯಾರಾದರೂ ಇನ್ಫ್ಲೂಯೆನ್ಸರ್ ಇದ್ದರೆ ಹೇಳೋ, ನಿಮ್ಗೆ ಯಾರಾದರೂ ಪೊಲೀಸವ್ರು ಇದ್ದರೂ ಕೂಡ ಅವ್ರಿಗೆ ಕಾಲಿಗೆ ಬಿದ್ದಾದರೂ ಬೇಡ್ಕೊಂಡು ಕಣೋ, ನಾನು ನಿನ್ನ ಟ್ರಾನ್ಸ್ಫರ್ ಕೊಡೋದು ಬೇಡ, ಕ್ಯಾನ್ಸಲ್ ಮಾಡಲಿ ಅಂತ ಹೇಳಿ ಸಂಗೀತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅಮ್ಮ ನಿನಗೆ ನಾನು ತಲೆ ಕೆಟ್ಟಿದ್ದೆ, ಸ್ವಲ್ಪ ಕಾನ್ಫಿಡೆಂಟಾಗಿ ಸ್ವಲ್ಪ ಧೈರ್ಯವಾಗಿ ಇರು, ನಾನೇನು ಯುದ್ಧ ಮಾಡೋಕ್ಕೆ ಹೋಗ್ತಿಲ್ಲ, ಪೊಲೀಸಾಗಿ ಬೇರೆ ಇದಕ್ಕೆ ಹೋಗ್ತಿದ್ದೆ, ಅವಾಗ ಹೋಗಿ ಬರ್ತಿರ್ತೀನಿ, ನೀನು ಯಾಕೆ ಇಷ್ಟೊಂದೆಲ್ಲ ಫೀಲ್ ಮಾಡ್ತಿದ್ಯಾ, ನೀನು ಪೊಲೀಸ್ ಅಧಿಕಾರಿ ಮಗನ ಅಮ್ಮನಾಗಿ ನೀನು ಹೇಗಿರಬೇಕು ಹೇಳು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಿರ್ತಾನೆ. ಆಗಲ್ಲ ಕಣೋ, ಎಂಥ ಎತ್ತ ಅಮ್ಮನೇ ಆಗಿದ್ರು ಕೂಡ ಈ ಥರ ಮಗ ಹಿಂಗೆ ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹೋಗ್ತಾನೆ, ಕಣ್ಣು ಮುಂದೆ ಹೇಳ್ತೆ ಬೇರೆ ಊರಿಗೆ ಹೋಗ್ತಾ ಇದ್ದೇನೆ ಅಂತಂದರೆ ಅಮ್ಮಂದಿರಿಗಾದ್ರೂ ಫೀಲ್ ಹಾಗೆ ಆಗುತ್ತೆ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಅದ್ರ ಬಗ್ಗೆ ಎಲ್ಲ ಮಾತಾಡಬೇಡ, ಸುಮ್ಮನೆ ಮನೆಗೆ ಹೋಗು, ಒಳಗಡೆ ಹೋಗಿ ಅಂತ ಹೇಳ್ಬಿಟ್ಟು ಭೂಮಿ ಅಮ್ಮನ ಒಳಗೆ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಇವನು ಕೂಡ ಸ್ಟೇಷನ್ಗೆ ಹೋಗಿ ರೆಡಿ ಆಗ್ತಿರ್ತಾನೆ. ಅಸಲು ಈ ಕಡೆ ಆ ಸಂಗೀತ ಕೂಡ ದೇವ್ರ ಹತ್ರ ಹೋಗ್ಬಿಟ್ಟು ದೇವ್ರೆ ನನ್ನ ಮಗನ ಟ್ರಾನ್ಸ್ಫರ್ಮೇಷನ್ ಹೇಗಾದರೂ ಮಾಡಿ ಕ್ಯಾನ್ಸಲ್ ಮಾಡಪ್ಪ ಅಂತೇಳಿ ಅವಳು ಕೂಡ ಬೇಡ್ಕೊತಾರೆ. ಬೇಕಾದರೆ ಭೂಮಿಗೆ ಕೂಡ ಹೋಗಿ ನಿಂತ್ಕೋತಾಳೆ. ಭೂಮಿ ಹೋಗಿ ನಿಂತ್ಕೊಂಡಿದ್ಮೇಲಿಂದ ನನ್ನ ಮಗ ಇಷ್ಟು ದಿನ ನನ್ನ ಕಣ್ಣು ಮುಂದೆ ಇದ್ದ ಅನ್ನೋ ಒಂದು ಖುಷಿ ಅಷ್ಟೇ ಇದ್ದಿದ್ದು ನನಗೆ. ಯಾಕಂದರೆ ಅವನು ಮುಂಚೆ ನನಗೆ ಚಿಕ್ಕಮಂಗ್ಳೂರಲ್ಲಿ ಇದ್ದ, ಅವನು ಟ್ರಾನ್ಸ್ಫರ್ ಆಗಿ ಅವ್ನು ಚಿಕ್ಕಮಂಗ್ಳೂರದ, ನಾವು ಇಲ್ಲೇ ಮಂಡ್ಯದಲ್ಲಿ ಇದ್ದೆ. ಆವಾಗ ನನಗೊಂದು ತುಂಬ ಬೇಜಾರಾಗ್ತಿತ್ತು, ಯಾಕೆ ನನ್ನ ಮಗ ನನ್ನ ಜೊತೆನೇ ಇಲ್ಲ ಅಂತೇಳ್ಬಿಟ್ಟು. ಅದು ಆಮೇಲಿಂದ ಅವ್ನು ನನಗೊಂದ್ಸಲ ಫೋನ್ ಮಾಡಿಬಿಟ್ಟು ಅಮ್ಮ ಚಿಕ್ಕಮಂಗ್ಳೂರಿಂದ ನನ್ನ ಮಂಡ್ಯಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಅಂದಾಗ ನಂಗೆ ತುಂಬ ಖುಷಿ ಆಗ್ತಿತ್ತು. ಯಾಕಂದರೆ ನನ್ನ ಮಗ ನನ್ನ ಕಣ್ಣು ಮುಂದೆನೇ ಇರ್ತಾನೆ, ಹೊಟ್ಟೆ ತುಂಬ ಊಟ ಮಾಡಿಸ್ಬೋದು ಅವನು. ಆಮೇಲಿಂದ ನಾವು ಬೇಕಾದಾಗೆಲ್ಲ ಫ್ರೀ ಟೈಮ್ ಮಾಡಿಕೊಂಡು ಮನೆಯವರೆಲ್ಲರೂ ಕೂಡ ಆಚೆ ಟ್ರಿಪ್ಪೆಲ್ಲ ಹೋಗಿ ಬರ್ಬೋದು ಅಂತ ಹೇಳ್ಬಿಟ್ಟು ನಾನು ತುಂಬ ಖುಷಿಯಿಂದ ಇದ್ದೆ. ಆದರೆ ಅವನು ಮನೆ ಮದುವೆ ಆಗೋದಕ್ಕಿಂತ ಮುಂಚೆ ಅವ್ನು ಮನೆಗಿರೋದಕ್ಕಿಂತ ಜಾಸ್ತಿ ಸ್ಟೇಷನಲ್ಲೇ ಇದ್ದಿದ್ದೆ ಜಾಸ್ತಿ. ಅವ್ನು ತುಂಬ ಕೆಲಸ ಅಂತಲೇ ಇದ್ದ. ಯಾವಾಗ ನಿನ್ನ ಮದುವೆ ಆದ್ನೋ ಆವಾಗ ಟೈಮ್ ಕರೆಕ್ಟಾಗಿ ಮನೆಗೆ ಬರ್ತಿದ್ದೆ, ಮನೆಯವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅದು ನೋಡಿ ನಂಗೆ ತುಂಬ ಹೊಟ್ಟೆಗೆ ತುಂಬ ಖುಷಿ ಆಗ್ತಿತ್ತು. ಬಟ್ ಏನು ಗೊತ್ತಾ, ಅವ್ನ ಮದುವೆಗೆ ಮುಂಚೆ
ಬರ್ತಿರ್ಲಿಲ್ವಲ್ಲ, ಆವಾಗ ಅವನು ಟೈಮಿಗೆ ಸರಿಯಾಗಿ ಬರ್ತಿರ್ಲಿಲ್ಲ. ಯಾವಾಗ ಬೇಕೋ ಅವಾಗ ಬರೋನು, ಯಾವಾಗ ಬೇಕೋ ಅವಾಗ ಊಟ ಮಾಡೋನು. ಅದು ಮದುವೆಗೆ ಮುಂಚೆನೇ ಹಾಗಿದ್ದವನು ಅಂತ ಅಂದಮೇಲಿಂದ ಮನೇಲಿದ್ದಾಗಲೇ ಹಾಗಿದ್ದವನು ಅಂದಮೇಲಿಂದ ಇನ್ನು ಟ್ರಾನ್ಸ್ಫರ್ ಆಗಿ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾನೆ, ಬೇರೆ ಕಂಟ್ರಿಗೆ. ಅಲ್ಲಿ ಏನು ಮಾಡ್ತಾರೆ ಏನಂತ ಗೊತ್ತಿಲ್ಲ. ಅಲ್ಲೂ ಕೂಡ ಯಾರೂ ಇರಲ್ಲ ಹೇಳೋದು ಕೇಳೋದು. ಅವನೇ 3 ಹೊತ್ತು ಊಟ ಮಾಡ್ತಾನೋ ಇಲ್ವೋ, ಬಿಡ್ತಾನೆ, ಏನು ಮಾಡ್ತಾನೋ ಏನೂ ಗೊತ್ತಾಗಲ್ಲ ನನಗೆ. ಅದೇ ಒಂದು ದೊಡ್ಡ ಚಿಂತೆ ಆಗಿಬಿಟ್ಟಿದೆ ನನಗೆ ಅಂತ ಹೇಳ್ತಿರ್ತಾಳೆ. ನಮ್ಮ ಮನೆಯವರೆಲ್ಲ ನಿನ್ಗೆ ಅಷ್ಟೊಂದು ನೋವು ಮಾಡಿದ್ರಲ್ಲ ಭೂಮಿ, ಅದಕ್ಕೋಸ್ಕರ ದೇವ್ರು ನನಗೆ ಈ ಥರ ಶಿಕ್ಷೆ ಕೊಡ್ತಿದ್ದಾನೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಅಂದಾಗ, ಅಯ್ಯೋ ಅತ್ತೆ ಹಾಗೆಲ್ಲ ಮಾತಾಡೋದಕ್ಕೆ ಹೋಗ್ಬೇಡಿ. ದೇವ್ರು ಯಾರ ರೂಪದಲ್ಲಿ ಯಾರಿಗೂ ಏನು ಕಷ್ಟ ಕೊಡಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯವ್ರಿಗೆ ಒಳ್ಳೇದು ಮಾಡೇ ಮಾಡ್ತಾನೆ. ನೀವು ಹಾಗೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅತ್ತೆ ಅಂತ ಹೇಳ್ತಾ ಇರ್ತಾರೆ. ಜೊತೆಲಿ ನಾನು ಹೋಗ್ತೀನಲ್ಲ, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ, ಸಾಹೇಬ್ರನ್ನ ನಾನೇ ನೋಡ್ಕೊತೀನಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಹೇಳ್ತಾ ಇರ್ತಾಳೆ. ಅದೇನಮ್ಮ ನನ್ನ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಅಂತ ಅಂದರೆ ಅದು ನೀನು ಹೋಗ್ತಿದ್ದೀರ ಜೊತೆಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಅಂತ ಹೇಳ್ತಿರ್ತಾರೆ. ನಾನು ಸಾಹೇಬ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಬಿಡಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಭೂಮಿ ಕೂಡ ಹೇಳ್ತಾ ಇರ್ತಾರೆ. ಸಾಹೇಬ್ರನ್ನ ನಾನು ಮುಂಚೆಯಿಂದ ನೋಡ್ತಾ ಅದನ್ನು ನೀವು ಅವ್ರನ್ನ ಹುಟ್ಟಾಗಿಂದ ಅವರು 9 ತಿಂಗಳು ಎತ್ತು ಹೊತ್ತು ಸಾಕಿರೋದು ನೀವು. ಅವ್ರಿಗೆ ಗೊತ್ತಾಗುತ್ತೆ ಅಮ್ಮ ನಿಮ್ಮ ಫೀಲಿಂಗ್ಸ್ ಏನು ಅಂತ ಹೇಳ್ಬಿಟ್ಟು. ನಾನು ಯಾವುದೇ ಕಾರಣಕ್ಕೂ ಸಾಹೇಬ್ರನ್ನ ಈ ಥರ ಇದು ಮಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಭೂಮಿ ನಿಂಗೊಂದು ಕೇಳ್ಕೊತೀನಿ ಅದನ್ನ ನೆರವೇರಿಸ್ಕೊಡ್ತೀಯ ಅಂತ ಕೇಳಿದಾಗ, ಏನಂತ ಹೇಳಿ ಅಂದಾಗ, ನನಗೆ ಹೊಟ್ಟೆ ತುಂಬ ಅವ್ನಿಗೆ ಊಟ ಮಾಡಿಸು, ಅವನಿಗೆ ಅವಾಗಾಗೂ ಅವನಿಗೆ ನೆನ್ಪು ಮಾಡ್ತಿರೋ ಮನೋರೆಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ಅವಾಗಾಗೂ ಅವನಿಗೆ ಮಂಡ್ಯಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊ ಅಂತ ಹೇಳ್ತಾನೆ ಇರು. ಆಮೇಲಿಂದ ನೀವಿಬ್ಬರು ತುಂಬ ಚೆನ್ನಾಗಿರಿ, ಖುಷಿಯಿಂದ ಇರಿ, ಯಾವುದೇ ಕಾರಣಕ್ಕೂ ಜಗಳ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಚಿಕ್ಕ ವಿಷಯಕ್ಕೂ ಯಾವುದೇ ಕಾರಣಕ್ಕೂ ಜಗಳ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಕಾಂಪ್ರಮೈಸ್ ಆಗಬೇಡಿ ಬೇಗ. ಆಮೇಲೆ ಯಾರು ಕೂಡ ಕಿತ್ತಾಡೋಕ್ಕೆ ಹೋಗ್ಬೇಡಿ, ದೂರ ಆಗಬೇಡಿ ಅಂತ ಹೇಳ್ಬಿಟ್ಟು ಭೂಮಿಗೆ ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇರ್ತಾಳೆ. ಭೂಮಿ, ನೀವಿಬ್ಬರು ಜೊತೆಲಿ ಇದ್ದರೆ ಅಷ್ಟೇ ಸಾಕು ನನಗೆ. ನೀವು ಮದುವೆ ಆಗಿ ಬಂದಾಗಲಿಂದನೇ ಅವ್ನ ಮನೇಲಿ ತುಂಬ ಚೆನ್ನಾಗಿ ಮನೆಯವ್ರ ಜೊತೆಲ್ಲ ಇರೋದು. ಹಂಗಾಗಿ ನೀನು ನಿತ್ಯ ಅನ್ನೋ ಧೈರ್ಯದ ಮೇಲೆ ಅಷ್ಟೇ ನಾನೊಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ಈ ಕಡೆ ಸಂಗೀತ ಭೂಮಿಗೆಲ್ಲನೂ ಹೇಳ್ತಿರ್ಬೇಕಾದ್ರೆ ಭೂಮಿ ಕೂಡ ಹೇಳ್ತಾರೆ, ಅತ್ತೆ ನೀವು ಇದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ನಾನು ಇದನ್ನೆಲ್ಲ ನಾನೆಲ್ಲನೂ ನೋಡ್ಕೊತೀನಿ, ನನ್ನದೇ ಜವಾಬ್ದಾರಿ ಸಾಹೇಬ್ರದ್ದೆಲ್ಲದು ಅಂತ ಹೇಳ್ತಾ ಇರ್ತಾಳೆ. ನೀವು ಈ ಥರ ಹಳೋದಕ್ಕೆ ಹೋಗ್ಬೇಡಿ, ಸಾಹೇಬ್ರು ಏನು ಚಿಕ್ಕ ಹುಡುಗರಲ್ಲ, ಅವರು ಕೂಡ ಈಗ ಪೊಲೀಸ್ ಇನ್ಸ್ಪೆಕ್ಟರ್, ಅವ್ರಿಗೂ ಒಂದು ಜವಾಬ್ದಾರಿ ಇರ್ತದೆ, ನೀವು ಈ ಥರ ಎಲ್ಲ ಆದರೆ ನನಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಸಂಗೀತನ ತಪ್ಪಿಕೊಂಡು ಅವಳು ಕೂಡ ಅಳ್ತಾ ಇರ್ತಾಳೆ. ನೀವು ಹಳೋದಕ್ಕೆ ಹೋಗ್ಬೇಡಿ, ಅದು ನನಗೆ ತುಂಬ ನೋಡೋದಕ್ಕೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಎಲ್ಲರಿಗೂ ಕೂಡ ಕಷ್ಟ ಬಂದೇ ಬರುತ್ತೆ, ಎಲ್ಲರಿಗೂ ಕೂಡ ಸುಖ ಇದ್ದೇ ಇರುತ್ತೆ, ದೇವ್ರು ಎಲ್ಲನೂ ಕೂಡ ನೋಡ್ಕೊತಾರೆ. ಹಾಗಂತ ನೀವು ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಕುಗ್ಗೋಗ್ಬಾರ್ದು. ಆತ ನೀವು ಹೆಂಗಿರಬೇಕು ಹೇಳಿ, ನೀವು ಧೈರ್ಯದಿಂದ ಕಳಿಸ್ಕೊಡ್ಬೇಕು. ನೀವೇ ಧೈರ್ಯ ಕಟ್ಟರೆ ಹೇಗಿರೋದಕ್ಕಾಗುತ್ತೆ ಹೇಳಿ ನಾವು ಅಂತ ಹೇಳಿ ಕಡೆ ಭೂಮಿ ಕೂಡ ಹೇಳಿದಾಗ, ಅದೇನೋ ಮಗಳೇ, ನೀವಿಬ್ಬರು ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ, ನೀವಿಬ್ಬರು ಖುಷಿಯಿಂದ ಇದ್ದರೆ ನನಗೆ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಡ ಅಂತ ಸಂಗೀತ ಕೂಡ ಭೂಮಿನ ಮತ್ತೆ ತಬ್ಕೊಂಡು ಅವಳು ಕೂಡ ಅದನ್ನೇ ಹೇಳ್ತಾ ಇರ್ತಾಳೆ. ಭೂಮಿ ಕೂಡ ನಾನು ಸತ್ಯನ ಮನೆಗೆ ಹೋಗಿ ಬರ್ತೀನಿ ಅತ್ತೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೊರಟಾಳೆ. ಈ ಕಡೆ ಸತ್ಯ ಕೂಡ ಇನ್ನೂ ಮನೇಲಿ ಅವಳಿಗೆ ಸಾಕ್ಷಿಗೆ ಫೋನ್ ಮಾಡ್ತಾನೆ ಇರ್ತಾಳೆ. ಸಾಕ್ಷಿ ಕೂಡ ಫೋನ್ ಬಂದರೂ ಕೂಡ ಫೋನ್ ರಿಸೀವ್ ಮಾಡ್ತಾಳೆ. ಅವಳು ಕಾಲು ಪಕ್ಕದಲ್ಲೇ ಫೋನ್ ಇಟ್ಕೊಂಡು, ಸತ್ಯ ಅಂಕಲ್, ನನಗೆ ಫೋನ್ ಮಾಡ್ತಾನೆ ಇರಬೇಕು, ನನಗೆ ಕೊಟ್ಟಿರೋ ಇದರಿಂದ ನೀನು ಎಷ್ಟು ಅನುಭವಿಸ್ತೇ ಗೊತ್ತಾ, ಅದೇ ಥರ ನಿಂಗೆ ಅನಿಸ್ತು, ನಾನು ಕಾಲಲ್ಲಿ ತೋರ್ಸೋದ ನಿನ್ನ ಕೈಯಲ್ಲಿ ಇಟ್ಟು ಮಾಡಬೇಕು, ಆ ಥರ ನಿನ್ನ ನೋಡ್ಕೊತೀನಿ ನಾನು ಅಂತೇಳಿ ಸಾಕ್ಷಿ ತುಂಬ ಕೇವಲಾಗಿ ಈ ಕಡೆ ಸತ್ಯನ ಬಗ್ಗೆ ತುಂಬ ಇದರಲ್ಲಿ ಮಾತಾಡ್ತಾ ಇರ್ತಾಳೆ. ಅದು ಹೆಂಗೆ ನೀನು ನನ್ನ ಮೇಲೆ ರೇಗಾಡ್ಬಿಟ್ಟೆ ಅಲ್ವಾ, ಯಾರು ಕೂಡ ನೀನು ಯಾರು ಹೇಳು ನನಗೆ ಫಸ್ಟ್ ಆಫ್ ಆಲ್ ಈ ಥರ ಎಲ್ಲ ರೇಗಾಡೋದಕ್ಕೆ ಅಂತ ಹೇಳಿ ಈ ಕಡೆ ಸಾಕ್ಷಿ ಕೂಡ ಸತ್ಯನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಸತ್ಯ ಕೂಡ ತುಂಬ ಒದ್ದಾಡ್ತಾ ಇರ್ತಾನೆ. ಸಾಕ್ಷಿ ಅವರು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಅವಳು ಕೂಡ ವಾಯ್ಸ್ ನೋಟ್ ಕಳಿಸ್ತಾರೆ. ಹಾಯ್ ಸಾಕ್ಷಿ ಎಲ್ಲ ಆರಾಮಾಗಿದೆ ಅಂತ ನನಗೆ ಅನಿಸುತ್ತೆ, ನೀವು ಕೂಡ ಆರಾಮಾಗಿದ್ದೀರಾ ಅಂತ ನನಗೆ ಅನಿಸುತ್ತೆ, ಯಾಕೆ ನಾನು ಫೋನ್ ರಿಸೀವ್ ಮಾಡ್ತೀನಿ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು, ನನ್ನಿಂದ ಏನಾದರೂ ಸಾರಿ ಕೇಳಬೇಕು ಅಂತ ಅನ್ಸುತ್ತೆ, ನನಗೆ ಸಾರಿ ಕೇಳ್ತೀನಿ, ನನಗಿದೆಲ್ಲ ಹೊಸದು, ನನಗೇನು ಗೊತ್ತಿಲ್ಲ, ನಾನೊಬ್ಬ ಬ್ರಹ್ಮಚಾರಿ, ಸೊ ಹಾಗಾಗಿ ನನಗೇನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ನಾನು ಫೋನ್ ಪ್ಲೀಸ್ ರಿಸೀವ್ ಮಾಡಿ, ಏನಾದರೂ ನನ್ನಿಂದ ತಪ್ಪಾಯಿದೆ ಪ್ಲೀಸ್ 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 ಸಾರಿ ಅಂತ ಹೇಳಿ ಈ ಕಡೆ ವಾಯ್ಸ್ ನೋಟ್ ಕೂಡ ಕಳಿಸ್ತಾ ಇರ್ತಾನೆ ಈ ಕಡೆ ಸಾಕ್ಷಿ ಕೂಡ. ಈ ಕಡೆ ಅಜಿತ್ ಅಪ್ಪ ಹಾಗೂ ಸಂಗೀತ ಇಬ್ಬರೂ ಕೂಡ ಮಾತಾಡ್ಕೊಂಡು ನಿಂತಿರ್ಬೇಕಾದ್ರೆ ರಾಣಾ ಅವ್ರ ಫೋನ್ ರಿಸೀವ್ ಮಾಡಿದ್ದೇನ್ರಿ ಅಂತ ಕೇಳ್ತಿರ್ಬೇಕಾದ್ರೆ, ಇಲ್ಲ ನನ್ನ ಫೋನ್ ಯಾಕೋ ರಿಸೀವ್ನೇ ಮಾಡ್ತಿಲ್ಲ ಅವರು ಅಂತ ಹೇಳ್ಬಿಟ್ಟು ಈ ಕಡೆ ಅವನು ಕೂಡ ಹೇಳ್ತಿರ್ಬೇಕಾದ್ರೆ, ಅವ್ರು ಎಲ್ಲಿ ರಿಸೀವ್ ಮಾಡ್ತಾರೆ, ಎಲ್ಲಿ ಮೋಸಗಾರವರು ಅವರಿಂದಲೇ ತಾನೇ ನನ್ನ ಮಗ ಈ ಕಡೆ ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹೋಗ್ತಿರೋದು, ಅದನ್ನು ಕೇಳಿಸ್ಕೊಂಡೆ ಅದನ್ನು ನೋಡಿದ್ರೆ ಕರಳು ಎಷ್ಟು ಸಂಕಟ ಆಗ್ತಿದೆ ಅಂತ ನನಗೆ ಮಾತ್ರ ಗೊತ್ತು ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ ಕೂಡ ಹೇಳ್ತಾ ಇರ್ತಾಳೆ. ಅಲ್ಲ, ಈ ಥರ ಇನ್ಫಾರ್ಮೇಷನ್ ಯಾರು ಹೋಗಿ ಕೊಟ್ಟಿರ್ಬೋದು ಹೇಳು ಅಂತ ಹೇಳ್ತಿರ್ಬೇಕಾದ್ರೆ, ಯಾರು ಕೊಟ್ಟಿರ್ತಾರೆ ಯಾರಿಗೆ ಗೊತ್ತು ಅಂತ ಹೇಳ್ತಿರ್ತಾರೆ. ಅಲ್ಲ, ನೀವೇನಾದರೂ ದೊಡ್ಡ ಇನ್ಫ್ಲೂಯೆನ್ಸ್ ಜೊತೆ ಮಾತಾಡ್ಬಿಟ್ಟು ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸ್ಬೋದಲ್ವಾ ಅಂತ ಕೇಳಿದಾಗ, ರಾಣನೇ ಅಷ್ಟು ಏನು ದೊಡ್ಡ ಇನ್ಫ್ಲೂಯೆನ್ಸ್ ಆಗಿ ಅವ್ರ ಮಾತು ಅಷ್ಟೇ ಅವ್ರು ಕೇಳೋದು, ಅವನೇ ತಾನೇ ಈ ಥರ ಟ್ರಾನ್ಸ್ಫರ್ ಮಾಡಿಸಿರೋದು, ಅವ್ನ ಕಡೆಯಿಂದ ಹೋದ್ರೇ ನಮಗೆ ಟ್ರಾನ್ಸ್ಫರ್ ಕ್ಯಾನ್ಸಲೇಷನ್ ಆಗುತ್ತೆ, ಇಲ್ಲಾಂದರೆ ನಾವು ಏನು ಇನ್ಫ್ಲೂಯೆನ್ಸ್ ಮಾಡಿದ್ರು ಅದು ಆಗಲ್ಲ ಅಂತೇಳಿ ಸಂಗೀತಂಗೆ ಈ ಕಡೆ ಸಂಗೀತಂಗೆ ಈ ಕಡೆ ಅವ್ರ ಗಂಡ ಹೇಳ್ತಿರ್ಬೇಕಾದ್ರೆ ಅಸಲು ಈ ಕಡೆ ಶ್ರವಣ್ ಕೂಡ ಫೋನ್ ಮಾಡ್ತಾನೆ. ಯಾಕೆ 2 ಸಲದಿಂದ ಮಾಡ್ತಿದ್ದೀನಿ, ಯಾಕೆ ನೀನು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಕೇಳಿದಾಗ, ಅಯ್ಯೋ ಶ್ರವಣ, ನನಗೆ ಫೋನ್ ರಿಸೀವ್ ಮಾಡಿ ನಿನ್ನ ಹತ್ರ ಮಾತಾಡೋ ಅಷ್ಟು ನನಗೆ
ಮನಸ್ಸಿರಲಿಲ್ಲ ಕಣೋ ಅಂತ ಹೇಳ್ತಿರ್ತಾರೆ. ಯಾಕೆ ಏನಾಯಿತು ಅಂತ ಕೇಳಿದಾಗ ಅದು ನಮ್ಮ ಅಜಿತ್‌ಗೆ ಟ್ರಾನ್ಸ್ಫರ್ ಆಯಿತು ಕಣೋ ಬೇರೆ ಇದಕ್ಕೆ ದೆಹಲಿಗೆ ಅಂತ ಹೇಳ್ತಾ ಇರ್ತಾಳೆ. ಹೌದಾ ಯಾಕೆ ಏನಾಯಿತು ಅಂತ ಹೇಳಿ ಈ ಕಡೆ ಶ್ರವಣ್ ಕೂಡ ಗಾಬರಿಯಿಂದ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಆ ರಾಣನ ಮತ್ತು ಸಾಕ್ಷಿನ ರೆಡ್ ಹ್ಯಾಂಡಾಗಿ ಹಿಡಿಯೋಕ್ಕೆ ಹೋಗ್ಬಿಟ್ಟು ಅಷ್ಟರಲ್ಲಿ ಯಾರೋ ಅವ್ರಿಗೆ ಆ ವಿಷಯ ತಲುಪಿಸ್ಬಿಟ್ಟು ಅಷ್ಟರಲ್ಲಿ ಅವನಿಗೆ ಟ್ರಾನ್ಸ್ಫರ್ಮೇಷನ ಕೊಟ್ಬಿಟ್ಟಿದ್ದಾರೆ ಕಣೋ, ಅವನಿಗೆ ಪ್ರಮೋಷನ್ ಕೊಟ್ಟು ಟ್ರಾನ್ಸ್ಫರ್ ಕೊಟ್ಟಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಹೌದಾ ಯಾಕೆ ಈ ಥರ ಎಲ್ಲ ಮಾಡ್ದ, ಭೂಮಿ ಹೇಳಿದ್ಲು ಕರೆಕ್ಟ್ ಇವನು ಸರಿ ಇಲ್ಲ ಇವನ್ನ ನಂಬೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ದಂಗೆ ಆಯಿತು ನಾವು ಯಾರೋ ಅವ್ನ ಮಾತೇ ನಂಬಲಿಲ್ಲ ಅಕ್ಕ ಅಂತೇಳಿ ಹೇಳ್ತಾ ಇರ್ತಾನೆ. ಅಲ್ಲ ಅದಕ್ಕೆ ಸಂಗೀತ ಕೇಳ್ತಿರ್ತಾರೆ ನಿನಗೆ ಯಾರಾದರೂ ದೊಡ್ಡ ಇನ್ಸ್ಪೆಕ್ಟರ್ ಯಾರಾದರೂ ಗೊತ್ತಿದ್ರೆ ಅವ್ರ ಕೈ ಕಾಲಾದರೂ ಇದ್ಬಿಟ್ಟು ಅವನು ಟ್ರಾನ್ಸ್ಫರ್ಮೇಷನ್ ಕ್ಯಾನ್ಸಲ್ ಮಾಡಿಸು ಅಂತ ಕೇಳಿದಾಗ ಅಯ್ಯೋ ಅಕ್ಕ ಅದೆಲ್ಲ ಆಗಲ್ಲ, ನಾವೊಬ್ಬರು ಜಸ್ಟ್ ವರ್ಕಿಂಗ್ ಮಾಡ್ತಿರ್ತೀವಿ ಅಷ್ಟೇ, ಈ ಥರ ಎಲ್ಲ ಟ್ರಾನ್ಸ್ಫರ್ಮೇಷನ್ ಮಾಡೋದಕ್ಕಾಗಲ್ಲ, ಟ್ರಾನ್ಸ್ಫರ್ನ ಕ್ಯಾನ್ಸಲೇಷನ್ಸ್ ನಾವು ಮಾಡಿಸೋದಕ್ಕಾಗಲ್ಲ, ಈಗ ಅವ್ನು ಮಾಡ್ತಿರೋ ಡ್ಯೂಟಿ ಕರೆಕ್ಟಾಗಿ ಇದೆ, ಅವ್ನ ಪಾಡಿಗೆ ಅವ್ನ ಡ್ಯೂಟಿ ಮಾಡೋದಕ್ಕೆ ಬಿಡು ಅಂತ ಹೇಳ್ತಿರ್ತಾರೆ. ಅದು ಹೇಗೋ ಬಿಡೋದಕ್ಕಾಗುತ್ತೆ, ಹೆತ್ತು ಕಳ್ಳು ಕಣೋ, ಇಷ್ಟು ದಿನ ಅವ್ನು ಬೇರೆ ಇದರಲ್ಲಿ ಇದ್ದ ಕಣೋ, ಈಗ ನಮ್ಮ ಜೊತೆಲೇ ಇದ್ದು ಇವಾಗ ಸಡನ್ನಾಗಿ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೇನೆ ಅಂತ ಅಂದರೆ ಅದು ಹೇಗೋ ನನ್ನ ಕೈ ಸಹಿಸ್ಕೊಳ್ಳೋದಕ್ಕಾಗುತ್ತೆ, ನನ್ನ ಕೈಲಿ ಒಂದು ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಕಣೋ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ದೇವಿಯಾನಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಇವರಿಬ್ಬರು ಮಾತಾಡೋದನ್ನೆಲ್ಲನೂ ಕೂಡ ಕೇಳಿಸ್ಕೊತಾ ಇರ್ತಾರೆ. ಈ ಕಡೆ ಆ ಸಂಗೀತ ಕೂಡ ಏಕಾದರೂ ಮಾಡಿ ಟ್ರಾನ್ಸ್ಫರ್ಮೇಷನ್ ಕ್ಯಾನ್ಸಲ್ ಮಾಡ್ಸೋಕ್ಕಾಗಲ್ವೇನೋ ಅಂತ ಕೇಳಿದಾಗ ಶ್ರವಣ್ಗೆ ಇಲ್ಲ ಅಕ್ಕ ಅದು ಆಗೋದಕ್ಕೆ ಚಾನ್ಸೇ ಇಲ್ಲ, ಅವ್ನು ಯಾವಾಗ ಹೋಗ್ತಾನೆ ಹೇಳು ಅಂತ ಕೇಳಿದಾಗ ಅವ್ನು ಇನ್ನೊಂದು 2 ದಿನದಲ್ಲಿ ಹೋಗ್ತಾನೆ ಅಂತೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು ನಾನು ನಾಳೆ ಅಥವಾ ಇವತ್ತು ನೈಟ್ ಅಷ್ಟರಲ್ಲಿ ಬರ್ತೀನಿ, ಅವನಿಗೆ ನಾನು ಬರೋ ತನಕ ಎಲ್ಲೂ ಹೋಗೋದಕ್ಕೆ ಹೇಳ್ಬೇಡ, ಯಾಕಂದರೆ ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಟೈಮ್ ಸ್ಪೆಂಡ್ ಮಾಡಬೇಕು ಅವನ ಜೊತೆ ಅಂತ ಹೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ಆ ಭೂಮಿ ಅದೇ ನಾನು ಹಿಂದೆ ಅಪ್ಪ ಅಂತ ಓಡಾಡ್ತಿರ್ತಲ್ಲ ಆ ಹುಡುಗಿನ ಹತ್ರನೂ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಿರ್ತಾರೆ. ಆ ಹುಡುಗಿನೇ ಹೇಳಿದ್ದು ಇವ್ರನ್ನ ನಂಬೋದಕ್ಕೆ ಹೋಗಬೇಡಿ ಅಂತ, ಆದರೂ ಕೂಡ ನಾವು ಯಾರು ಮನೆಯವರೆಲ್ಲ ಅವ್ರ ಮಾತು ನಂಬದೇ ಅವ್ನಿಗೆ ತಾಳಕ್ಕೆ ತಕ್ಕಂತೆ ಕೊಂಡ್ಬಿಟ್ಟು ಇವಾಗ ನೋಡಿ ನಮಗೆ ಎಂಥ ಪರಿಸ್ಥಿತಿ ತಂದಿದ್ದಾನೆ, ನಾನು ಅವರಿಬ್ಬರ ಹತ್ರನೂ ಮಾತಾಡಬೇಕು, ಅವರಿಬ್ಬರು ಡೆಲ್ಲಿಗೆ ಹೋಗೋಷ್ಟರಲ್ಲಿ ಅಂತ ಹೇಳ್ತಾ ಇರ್ತಾರೆ. ಸರಿ ಆದಷ್ಟು ಬೇಗ ನಾನು ಮನೆಗೆ ಬರ್ತೀನಿ ಅಕ್ಕ ಅಂತೇಳಿ ಶ್ರವಣ್ ಕೂಡ ಹೇಳ್ತಾ ಇರ್ತಾನೆ. ಈ ಕಡೆ ಸಂಗೀತ ಅವರ ಗಂಡಂಗೆ ಹೇಳ್ತಿದ್ದಾರೆ ಅವನು ಕೂಡ ಟ್ರಾನ್ಸ್ಫರ್ ಕ್ಯಾನ್ಸಲೇಷನ್ ಮಾಡಿಸೋಕ್ಕಾಗಲ್ಲ ಅಂತ ಹೇಳ್ತಿದ್ದಾನೆ ಕಣ್ರಿ ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣ್ ಕೂಡ ನಮ್ಮವರೇ ನಮಗೆ ಏನಾದರೂ ಒಂದು ಮಾತು ಅಂದ್ರೂ ಕೂಡ ನಾವು ಸಹಿಸಲ್ಲ, ಅಂಥದ್ದೆಲ್ಲ ಹುಡುಗಿಗೆ ಏನಲ್ಲ ಅಂದ್ರೂ ಕೂಡ ನನ್ನ ಎಷ್ಟು ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾಳಲ್ವಾ ಅಂತ ಹೇಳಿ ಈ ಕಡೆ ಶ್ರವಣ್ ಕೂಡ ಭೂಮಿ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಅವ್ರ ಅಜ್ಜಿನೂ ಕೂಡ ಅಜಿತ್ಗೆ ಟ್ರಾನ್ಸ್ಫರ್ಮೇಷನ್ ತೊಗೊಂಡು ಹೋಗಲೇಬೇಕು ನಾವು ಬೇರೆ ಊರಿಗೆ ಅಂತ ಹೇಳಿದ್ರೆ ಅದು ನನ್ನ ಡ್ಯೂಟಿ ನನ್ನ ಕರ್ತವ್ಯ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೇ ಭೂಮಿ ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳಿ ನನ್ನನ್ನು ಬಿಟ್ಟು ಹೋಗ್ಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಶ್ರವಣ್ ಕೂಡ ಬಂದು ಇಲ್ಲ ನೀನು ಹೋಗ್ಬೇಡ ಅವನ ಜೊತೆ, ನೀನು ಎಲ್ಲೂ ಹೋಗ್ಕೊಡ್ತು ಅವ್ನು ಮಾತ್ರ ಹೋಗ್ಲಿ ನೀನು ಇಲ್ಲೇ ಇರು ಅಂತೇಳಿ ಶ್ರವಣ್ ಕೂಡ ಹೇಳ್ತಾ ಇರ್ತಾನೆ. ಮನೆಯವರೆಲ್ಲ ಇದನ್ನೆಲ್ಲ ಕೇಳಿ ಅವ್ರು ಕೂಡ ತುಂಬ ಗಾಬರಿ ಆಗ್ತಾರೆ, ಶ್ರವಣ್ ಯಾಕೆ ಸಡನ್ನಾಗಿ ಈ ಥರ ಡಿಸಿಷನ್ ತೊಗೊಂಡ ಅಂತೇಳಿ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತ ಆಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.